ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಬೇಸಿಗೆಯಲ್ಲಿ ನಮಗೆ ಬೇಗ ಡಿಹೈಡ್ರೇಷನ್ ಆಗ್ತದೆ. ಆವಾಗ ನಮಗೆ ಇನ್ಸ್ಟಂಟಾಗಿ ಇಮ್ಯುನಿಟಿ ಬೂಸ್ಟರ್ ಆಗಿ ಈ ಡ್ರಿಂಕನ್ನು ನಾವು ಉಪಯೋಗಿಸ್ಕೊಳ್ಬೋದು. ಇದು ಯಾವ ಕಾಲದಲ್ಲಿ ಕೂಡ ಮಾಡಿ ಕುಡಿಬೋದು. ವರ್ಷ ಪೂರ್ತಿ ಯಾವ ಕಾಲದಲ್ಲಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ದಿನಕ್ಕೆ 1 ಲೋಟದಷ್ಟು ಇದನ್ನು ಕುಡಿದ್ರೆ ನಮ್ಮ ಎನರ್ಜಿ ಬೂಸ್ಟ್ ಆಗಲಿಕ್ಕೆ ಒಳ್ಳೆಯದಾಗ್ತದೆ. ಚಳಿಗಾಲ ಮಳೆಗಾಲದಲ್ಲಿ ಇಮ್ಯುನಿಟಿ ಪವರಿಗೆ ಆಗ್ತದೆ. ಬೇಸಿಗೆಯಲ್ಲಿ ನಿಶಕ್ತಿ ಆಗುವಾಗ ಅದಕ್ಕೆ ಕೂಡ ಇದು ತುಂಬ ಹೆಲ್ಪ್ಫುಲ್. ಅಂತಹ ಒಂದು ಡ್ರಿಂಕನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವೀಗ ತೋರಿಸ್ಕೊಡ್ತಾ ಇದ್ದೇವೆ. ಎನರ್ಜಿ ಡ್ರಿಂಕ್ ಮಾಡಲಿಕ್ಕೆ ನಮಗೆ ಒಂದು 5 ಬಾದಾಮು, ಒಂದು ಸ್ವಲ್ಪ ಗೋಡಂಬಿ, ಹಾಗೆ ಒಂದು 5 ಖರ್ಜೂರ ತಗೊಂಡಿದ್ದೇನೆ. ಇಲ್ಲಿ ಒಂದು 5 ಪಿಸ್ತಾ, ಒಂದು 10 ದ್ರಾಕ್ಷಿ, ಅದರ ಜೊತೆಗೆ ಒಂದು ಬಾಳೆಹಣ್ಣು, 1 ಕಪ್ಪಷ್ಟು ಹಾಲು ಹಾಗೂ ಸಬ್ಜಾ ಬೀಜ ನೆನೆಸಿದ್ದು. ಇದು ಆಪ್ಷನಲ್, ಬೇಕು ಅಂತಾದರೆ ಹಾಕ್ಕೊಳ್ಬೋದು, ಬೇಡ ಅಂತಾದರೆ ಇಲ್ಲ ಅಂತಾದರೆ ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಇದು ಆರೋಗ್ಯಕ್ಕೆ ತಂಪು ಬೇಸಿಗೆಯಲ್ಲಿ, ಹಾಗೆ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೇನೆ. ಅದಕ್ಕೆ ಇವಿಷ್ಟನ್ನು ಒಂದು 6ರಿಂದ 7 ಗಂಟೆ ನೆನೆಸಿಟ್ಕೊಳ್ಳಿ. ಅಂದರೆ ನೀವು ಬೆಳಿಗ್ಗೆ ಕುಡಿಯಲಿಕ್ಕೆ ಅಂದರೆ ಇದನ್ನು ರಾತ್ರಿ ನೆನೆಸಿಟ್ಕೊಳ್ಳಿ, ಅಥವಾ ಡೇ ಟೈಮಲ್ಲಿ ಕುಡಿಯಲಿಕ್ಕೆ ಅಂದರೆ ಬೆಳಿಗ್ಗೆ ಎದ್ದ ಕೂಡಲೇ ಇದನ್ನು ನೆನೆಸಿಟ್ಕೊಳ್ಬೇಕು. ನಾನಿಲ್ಲಿ ನಿನ್ನೆ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ. ಇದನ್ನು ಈಗ ಗ್ರೈಂಡರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ಇದಕ್ಕೆ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನೂ ಹಾಕ್ತಿಲ್ಲ ನಾವು. ಖರ್ಜೂರದ ಸಿಹಿಯೇ ಸಾಕಾಗ್ತದೆ ಇದಕ್ಕೆ. ಒಮ್ಮೆ ಇದು ನುಣ್ಣಗೆ ಪೇಸ್ಟ್ ಆಗಲಿ, ಆಮೇಲೆ ಬಾಳೆಹಣ್ಣು ಸೇರಿಸ್ಕೊಳ್ಳುವ. ಇದು ನೋಡಿ, ಇದು ನುಣ್ಣಗೆ ಪೇಸ್ಟ್ ಆಯಿತು. ಇದಕ್ಕೆ ಈಗ ಹೆಚ್ಚಿಟ್ಟಂತಹ ಬಾಳೆಹಣ್ಣು ಹಾಕ್ಕೊಳ್ತೇನೆ. ಹಾಗೆ ನಿಮಗೆ ತಣ್ಣಗೆ ಬೇಕು ಅಂತಾದರೆ ಕೋಲ್ಡ್ ಹಾಲು ಹಾಕಿಕೊಳ್ಬೋದು. ನಾನು ರೂಮ್ ಟೆಂಪರೇಚರ್ನ ಹಾಲು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಅರ್ಧ ಈಗ ಹಾಕ್ಕೊಳ್ತೇನೆ, ಅರ್ಧ ಆಮೇಲೆ ಸೇರಿಸ್ಕೊಳ್ತೇನೆ. ನೋಡಿ, ಇದು ಈಗ ನುಣ್ಣಗೆ ಪೇಸ್ಟ್ ಆಯಿತು. ಇದಕ್ಕೆ ಉಳಿದ ಹಾಲನ್ನು ಕೂಡ ಸೇರಿಸ್ಕೊಳ್ತೇನೆ. ಅರ್ಧ ಟೀ ಸ್ಪೂನಷ್ಟು ಸಬ್ಜಾ ಬೀಜ ಹಾಕ್ಕೊಳ್ತಾ ಇದ್ದೇನೆ. ಇದು ಕಂಪಲ್ಸರಿ ಏನಲ್ಲ. ಇದು ಬೇಸಿಗೆಯಲ್ಲಿ ನೀವು ತುಂಬ ಎಕ್ಸಾಸ್ಟ್ ಆದಾಗ, ಅಥವಾ ಕೆಲಸ ಮಾಡಿ ಸುಸ್ತಾದಾಗ, ಅಥವಾ ತುಂಬ ಸೆಕೆಯಾಗಿ ಬೆವರಿ ನಿಶಕ್ತಿ ಅಂತ ಅನಿಸಿದಾಗ ಈ ಥರ ಡ್ರಿಂಕ್ ಮಾಡಿ ಕುಡಿಯೋದ್ರಿಂದ ನಿಮಗೆ ಇನ್ಸ್ಟೆಂಟಾಗಿ ಎನರ್ಜಿ ಬರ್ತದೆ. ನಮ್ಮ ಹೆಲ್ದಿ ಎನರ್ಜಿ ಡ್ರಿಂಕ್ ರೆಡಿ ಆಯಿತು. ಮೇಲಿಂದ ಇದಕ್ಕೆ ಡ್ರೈ ಫ್ರೂಟ್ಸ್ ಇಷ್ಟಪಡುವವರು ಮೇಲಿಂದ ಚೂರುಗಳನ್ನು ಹಾಕಿಕೊಳ್ಬೋದು, ಇಲ್ಲ ಹಾಗೆ ಕೂಡ ಕುಡಿಬೋದು. ಇದನ್ನು ಈ ಎನರ್ಜಿ ಡ್ರಿಂಕ್ ಎಲ್ಲರಿಗೆ ಕೂಡ ಕುಡಿಬೋದು. ಡಯಾಬಿಟಿಸ್ ಇರುವವರಿಗೆ ಕೂಡ ಇದೇನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ BP ಇರುವವರಿಗೆ ಕೂಡ ಇದನ್ನು ಉಪಯೋಗಿಸಿಕೊಳ್ಬೋದು. ಅಂತಹ ಒಂದು ಡ್ರಿಂಕ್ ಇದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಗ್ತದೆ ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮನ್ನು ಇನ್ಸ್ಟಾದಲ್ಲಿ ಹಾಗೂ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ, ಆರೋಗ್ಯಕರ ವಿಷಯಗಳೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.